ಹೌದು ಫ್ರೆಂಡ್ಸ್, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಸದ್ಯಕ್ಕೆ ನಮ್ಮ ಭಾರತ ಏನಿದೆ ಅದು ಸ್ಮಾರ್ಟ್ ವಾಚ್ ಮಾರುಕಟ್ಟೆನಲ್ಲಿ ಎಲ್ಲಕ್ಕಿಂತ ಮೇಲೆ ದಿನದ ದಿನಕ್ಕೆ ತುಂಬಾ ಸ್ಮಾರ್ಟ್ ವಾಚಸ್ ಗಳನ್ನ ಜನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಚೈನಾದಿಂದ ರಾ ಮೆಟೀರಿಯಲ್ ಸೇಮ್ ವಾಚಸ್ ನ ತಗೊಂಡು ಬೇರೆ ಒಂದು ಬ್ರ್ಯಾಂಡ್ ಹೆಸರಿಂದ ಲಾಂಚ್ ಮಾಡುತ್ತೆ. ಸೇಮ್ ಅದೇ ವಾಚ್ ಮತ್ತೊಂದು ಬೇರೆ ಬ್ರ್ಯಾಂಡ್ ಇಂದ ಲಾಂಚ್ ಮಾಡ್ತಾ ಇದೆ. ಸೊ ಇಲ್ಲಿ ತುಂಬಾ ಜನ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಸೊ ಸ್ವಲ್ಪ ನೀವು ಅಲರ್ಟ್ ಆಗಿರಿ. ಸೊ ಸದ್ಯಕ್ಕೆ ಮಾರ್ಕೆಟ್ ಅಲ್ಲಿ ಬಜೆಟ್ ಕ್ಯಾಟಗರಿಯಲ್ಲಿ Amazfit ನ ಪಾಪ್ 3S ಮತ್ತು 3R ಎನ್ನುವ ಎರಡು ಡಿವೈಸ್ ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ. ನೀವು 4-5 ಸಾವಿರ ರೂಪಾಯಿಗೆ ಒಂದು ಬ್ರ್ಯಾಂಡ್ ಮತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಹೊಂದಿರುವಂತ ಸ್ಮಾರ್ಟ್ ವಾಚ್ ಹುಡುಕ್ತಿದ್ರ ಅಂತಂದ್ರೆ ಈ ವಿಡಿಯೋನ ಆರಾಮಾಗಿ ಕುತ್ಕೊಂಡು ಪೂರ್ತಿ ನೋಡಿ. ಎಸ್, ಮೊದಲನೇದಾಗಿ ಬಾಕ್ಸ್ ನೋಡ್ಕೋಬಹುದು. ಇಲ್ಲಿ Amazfit ಅಂತ ಇದೆ. ಸೊ ಇದು ಪಾಪ್ 3S, ಪಾಪ್ 3R ಎರಡನ್ನ ಒಂದೇ ಟೈಮ್ ಅನ್ಬಾಕ್ಸ್ ಮಾಡೋಣ ಅಂತ. ಎಸ್, ನೀವು ನೋಡ್ಕೋಬಹುದು ಇಲ್ಲಿ ಹಿಂದೆ ಸ್ಟ್ರಾ ಇದೆ. ಓಕೆ, ಇದನ್ನು ತೆಗಿಯೋಣ. ಡನ್. ಸೊ ಬಾಕ್ಸ್ ಅನ್ನ ಬೆಂಕಿ ಪಟ್ನ ತರ ಓಪನ್ ಮಾಡಬೇಕು. ಈ ಪಾಪ್ 3S ಏನಿದೆ, ಸೊ ಈ ರೀತಿಯಾಗಿರುವಂತಹ ಡಿಸೈನ್ ಇದೆ. ಇದು ಮೇನ್ ಸ್ಮಾರ್ಟ್ ವಾಚ್. ಇದನ್ನ ಪಕ್ಕ ಕಡೆನ ಒಳಗಡೆ ಯೂಸರ್ ಮ್ಯಾನುವಲ್, ಚಾರ್ಜಿಂಗ್ ಡಾಕ್ ಸೇಮ್ ಇದ್ರಲ್ಲೂ ಕೂಡ. ಸೊ ಇದು ರೌಂಡ್ ಡಿಸ್ಪ್ಲೇ ಹೊಂದಿರುವಂತಹ ಸ್ಮಾರ್ಟ್ ವಾಚ್. ಇದ್ರಲ್ಲೂ ಕೂಡ ಯೂಸರ್ ಮ್ಯಾನುವಲ್, ಚಾರ್ಜಿಂಗ್ ಡಾಕ್. ಸದ್ಯಕ್ಕೆ ಈ ಎಸೆಸರೀಸ್ ನ ಸೈಡ್ ಇಡೋಣ. ಸೊ ಇನ್ನು ಇದು ಪ್ಲಾಸ್ಟಿಕ್ ತೆಗಿಯೋಣ. ಪಾಪ್ 3S ಇದು, ಇನ್ನು ಇದು ಪಾಪ್ 3R. ಎಸ್, ಸೊ ಇದು ಒಂದು ಸ್ಕ್ವೇರ್ ಡಿಸೈನ್ ಇದೆ, ಇದು ಒಂದು ರೌಂಡ್ ಡಿಸೈನ್ ಇದೆ. ಸದ್ಯಕ್ಕೆ ನಾನು ಈ ಎರಡು ಸ್ಮಾರ್ಟ್ ವಾಚಸ್ ಗಳನ್ನ ಒಂದ್ 2-3 ದಿವಸ ಯೂಸ್ ಮಾಡಿ ನನ್ನ ರಿಯಲ್ ಎಕ್ಸ್ಪೀರಿಯನ್ಸ್ ನ ಮುಂದೆ ತಿಳಿಸ್ತೀನಿ. ಟ್ರಸ್ಟ್ ಮೀ, ಈ ಎರಡು ಸ್ಮಾರ್ಟ್ ವಾಚಸ್ ಗಳನ್ನ ನಾನು ದಿನಾಲು ಯೂಸ್ ಮಾಡ್ತಾ ಬಂದೆ. ಸೊ ಇದ್ರಂತ ಎಕ್ಸ್ಪೀರಿಯನ್ಸ್ ಬೇರೆ ಸ್ಮಾರ್ಟ್ ವಾಚ್ ಗಳಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗೇ ಇದೆ. ಸೊ ಮೊದಲನೇದಾಗಿ ನಾವು ಈ Amazfit ಪಾಪ್ 3S ಏನಿದೆ, ಸೊ ಇದು ಸ್ಕ್ವೇರ್ ಡಿಸೈನ್ ಒಳಗೂ ಬಂದಿದೆ. ಇದ್ರ ಬೆಲೆ ನಿಮಗೆ ವಿತ್ ಆಫರ್ ಒಂದಿಗೆ ಆಕ್ಚುಲಿ 4,000 ರೂಪಾಯಿ ಲಾಂಚ್ ಆಗಿದೆ, ಬಟ್ ವಿತ್ ಆಫರ್ ಒಂದಿಗೆ 3,500 ರೂಪಾಯಿ ಸಿಗುತ್ತೆ. ಇನ್ನು ಇದ್ರಲ್ಲಿ ನಿಮಗೆ ಮೆಟಲ್ ಬಿಲ್ಡ್ ಕೂಡ ಬೇಕಪ್ಪ ಅಂತಂದ್ರೆ ಈ ಮೆಟಲ್ ಸ್ಟ್ರಿಪ್ ಕೂಡ ಸಿಗುತ್ತೆ. ಸೊ ಅದಕ್ಕೆ ಜಾಸ್ತಿ 500 ರೂಪಾಯಿ ಅಥವಾ 700 ರೂಪಾಯಿ ಸಮಥಿಂಗ್ ಕೊಟ್ರೆ ನೀವು ಇದರ ಸೇಮ್ ಮಾಡೆಲ್ ಚೂಸ್ ಮಾಡ್ಕೋಬಹುದು. ಮೆಟಲ್ ಸ್ಟ್ರಿಪ್ ಇದ್ರೆ ಇನ್ನಷ್ಟು ಚೆನ್ನಾಗಿ ಮತ್ತು ಪ್ರೀಮಿಯಂ ಲುಕ್ ಅಂತ ಅನ್ಸುತ್ತೆ. ಸೊ ಮೊದಲು ಇದರ ವಿಶೇಷ ಫೀಚರ್ಸ್ ಗಳನ್ನ ತಿಳ್ಕೊಳ್ಳೋಣ. ಎಸ್, ಮೊದಲನೇದಾಗಿ ನನಗಿದು ಇನ್ ಹ್ಯಾಂಡ್ ಫಸ್ಟ್ ಲುಕ್ ಡಿಸೈನ್ ಎಲ್ಲ ನೋಡ್ಕೊಂಡಾಗ ಸೊ ಇದ್ರಂತ ರಬ್ಬರ್ ಸ್ಟ್ರಿಪ್ ಏನಿದೆ ಇದು ಕಂಫರ್ಟಬಲ್ ಇದೆ ಮತ್ತು ಒಂದು ಒಳ್ಳೆ ಕ್ವಾಲಿಟಿ ರಬ್ಬರ್ ಸ್ಟ್ರಿಪ್ ನ ಕೂಡ ಇದರಲ್ಲಿ ನೋಡ್ತಾ ಇದ್ವಿ. ಇನ್ನು ಈ ಮೇನ್ ಇನ್ ಮಾಡ್ಯೂಲ್ ಏನಿದೆ ಕಂಪ್ಲೀಟ್ಲಿ ಇದು ಮೆಟಲ್ ಬಿಲ್ಡ್ ಇರೋದ್ರಿಂದ ಇನ್ನಷ್ಟು ಪ್ರೀಮಿಯಂ ಮತ್ತು ಒಂದು ವೈಡರ್ ವ್ಯೂ ನ ಕೊಡುತ್ತೆ. ಮತ್ತೆ ಸೈಡ್ ಗೆ ಈ ಕ್ರೌನ್ ಬಟನ್ ಕೂಡ ನೋಡ್ತಾ ಇದ್ವಿ. ಇದು ತುಂಬಾ ಸ್ಟೈಲಿಶ್ ಅಂತ ಅನ್ಸುತ್ತೆ. ಹಿಂದಿನ ಭಾಗ ನೀವು ಇಲ್ಲಿ 2 ಸೆನ್ಸರ್ಸ್ ಗಳು ಮತ್ತು SpO2 ಮತ್ತು ಹಾರ್ಟ್ ರೇಟ್ ಸೆನ್ಸರ್ ಕೂಡ ಇದೆ. ಸೊ ಫಸ್ಟ್ ಲುಕ್ ಅಲ್ಲಿ ಇದು ತುಂಬಾ ಪ್ರೀಮಿಯಂ ಮತ್ತು 5-6 ಸಾವಿರ ರೂಪಾಯಿ ವಾಚ್ ಅನ್ನು ಕೈಲಿ ಕೊಟ್ಕೊಂಡಿದ್ದಾಗೆ ಇದ್ರ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಇಷ್ಟ ಆಯ್ತು. ಇನ್ನು ಈ ವಾಚ್ ನ ಫಸ್ಟ್ ಬೂಟ್ ಮಾಡಿದ ತಕ್ಷಣ ನೀವು ಅಪ್ಲಿಕೇಶನ್ ಒಂದಿಗೆ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕನೆಕ್ಟ್ ಮಾಡೋದು ತುಂಬಾ ಈಸಿ ಇದೆ. ಜೆಪ್ ಆಕ್ಟಿವ್ ಅಂತ ಅಪ್ಲಿಕೇಶನ್ ಇದನ್ನ ಕನೆಕ್ಟ್ ಮಾಡ್ಕೊಂಡು ನೀವು ಒಂದ್ಸರ್ತಿ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಆಯ್ತು. ಎಲ್ಲಾ ಫೀಚರ್ಸ್ ಗಳನ್ನ ನಿಮ್ಗೆ ಕೊನೆಗೆ ತಿಳಿಸ್ಕೊಡ್ತೀನಿ. ಇನ್ನು ಡಿಸ್ಪ್ಲೇ ಹೋದ್ವಿ ಅಂತಂದ್ರೆ 1.95 ಇಂಚಸ್ ಇರುವಂತ HD AMOLED ಡಿಸ್ಪ್ಲೇ ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಇದ್ರಂತ ಎಕ್ಸ್ಪೀರಿಯನ್ಸ್, ಟಚ್ ರೆಸ್ಪಾನ್ಸ್ ಮತ್ತು ಬ್ರೈಟರ್ ತುಂಬಾ ಇದೆ. ಸೊ ನಾನು ಇದನ್ನ ಔಟ್ಡೋರ್ ಯೂಸ್ ಮಾಡಿದೆ, ನೋಟಿಫಿಕೇಶನ್ಸ್ ನೋಡ್ಕೊಂಡೆ, ಟಚಸ್ ನೋಡ್ಕೊಂಡೆ. ನಾನು ಈ ಪ್ರೈಸ್ ರೇಂಜ್ ಅಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಹೊಂದಿರುವಂತ ಟಚ್ ಫೀಲ್ ಕೊಡ್ತಾ ಇರುವಂತ ಡಿಸ್ಪ್ಲೇ ಅಂತಂದ್ರೆ ಅದು Amazfit ಪಾಪ್ 3S ಅಂತಾನೆ ಹಾಕೋಬಹುದು. ಸೊ ಮೊದಲನೇದಾಗಿ ಇದ್ರಂತ ಮೆನ್ಯೂ ಸಿಸ್ಟಮ್ ನ ಒಂದ್ಸರ್ತಿ ನಿಮ್ಗೆ ತೋರಿಸ್ಕೊಡ್ತೀನಿ. ಈ ರೀತಿಯಾಗಿ ನೀವು ಮೇಲೆಯಿಂದ ಸ್ವೈಪ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ನೋಟಿಫಿಕೇಶನ್ಸ್ ಗಳು ಕಾಣಿಸುತ್ತೆ. ಇನ್ನು ನೆಕ್ಸ್ಟ್ ಕೆಳಗಡೆಯಿಂದ ಸ್ವೈಪ್ ಮಾಡಿದ್ರೆ ನಿಮ್ಗಿರುವಂತ ವಾಟ್ಸ್ಆಪ್ ನೋಟಿಫಿಕೇಶನ್ಸ್ ಗಳು, ಟೆಲಿಗ್ರಾಮ್ ಏನೇ ಯೂಸ್ ಮಾಡ್ತೀರಾ ಎಲ್ಲ ನೋಟಿಫಿಕೇಶನ್ಸ್ ಗಳು ಕಾಣಿಸುತ್ತೆ. ಇನ್ನು ಲೆಫ್ಟ್ ಇಂದ ಸ್ವೈಪ್ ಮಾಡಿದ್ರಿ ಅಂತಂದ್ರೆ ನೀವು ಇಲ್ಲಿ ವಾಯ್ಸ್ ಅಸಿಸ್ಟೆಂಟ್ ನ ಕೂಡ ರೈಟ್ ಸ್ವೈಪ್ ಮಾಡಿದ್ವಿ ಅಂತಂದ್ರೆ ನಿಮ್ ಡೈಲಿ ಆಕ್ಟಿವಿಟೀಸ್, ನಿಮ್ ಹೆಲ್ತ್ ಟ್ರ್ಯಾಕ್ ನ ನೀವು ನೋಡ್ಕೋಬಹುದು. ಬ್ಲಡ್ ಪ್ರೆಷರ್ ಆಗಿರ್ಲಿ ಮತ್ತು ನೈಟ್ ಮೋಡ್, SpO2, ವೆದರ್ ಕಾಸ್ಟಿಂಗ್ ಆಗಿರ್ಲಿ, ಮ್ಯೂಸಿಕ್ ಕಂಟ್ರೋಲ್ಸ್ ಹಾಕಬಹುದು. ವಾಯ್ಸ್ ಅಸಿಸ್ಟೆಂಟ್ ಸೇಮ್ ಅದೇ ರೀತಿಯಾಗಿ ನಾವು ಇಲ್ಲಿ ನೋಡ್ತಾ ಇದ್ವಿ. ಇನ್ನು ಇದರಲ್ಲಿ ವಾಚ್ ಫೇಸಸ್ ಚೇಂಜ್ ಮಾಡ್ಕೋಬೇಕಾದ್ರೆ ಸಿಂಪ್ಲಿ ಈ ರೀತಿಯಾಗಿ ಸ್ಕ್ರೀನ್ ಮೇಲೆ ಒಂದು ಟ್ಯಾಪ್ ಮಾಡಿ ಇಟ್ಕೊಂಡ್ರೆ ಅಂತಂದ್ರೆ ಇದರಲ್ಲಿ ಬೇರೆ ಬೇರೆ ತುಂಬಾ ವಾಚ್ ಫೇಸಸ್ ಗಳಿದೆ. ಸೊ ಇದನ್ನ ಚೂಸ್ ಮಾಡ್ಕೊಂಡು ನನಗೆ ಇದು ತುಂಬಾ ಇಷ್ಟ ಆಯ್ತು, ನಾನು ಇದನ್ನ ಅರ್ತಿರುವಂತ ಇಮೇಜ್ ನ ಚೂಸ್ ಮಾಡ್ಕೊಂಡೆ. ಇಷ್ಟೇ ಅಲ್ಲದೆ ಕಸ್ಟಮೈಸ್ ಆಗಿ ಅಪ್ಲಿಕೇಶನ್ ಕೂಡ ನಿಮ್ ಕಸ್ಟಮ್ ಫೋಟೋನ ಹಾಕೋಬಹುದು ಮತ್ತು ಅಲ್ಲಿ 100,000 ನಿಮ್ಗೆ ಇಮೇಜ್ ಫೇಸಸ್ ಕೂಡ ಸಿಗುತ್ತೆ. ಇನ್ನು ಇದರಿಂದ ಮೆನ್ಯೂ ಸಿಸ್ಟಮ್ ಹೋಗಬೇಕಾದ್ರೆ ಸಿಂಪ್ಲಿ ಈ ಕ್ರೌನ್ ಬಟನ್ ಒತ್ತಿದ್ರಿ ಅಂತಂದ್ರೆ ಎಸ್, ಮೊದಲಾಗಿ ಡೈಲ್ ಕಾಣಿಸ್ತಾ ಇದೆ, ಕಾಂಟ್ಯಾಕ್ಟ್ ಪರ್ಸನ್, ಕಾಲ್ ರೆಕಾರ್ಡ್ಸ್, ವಾಯ್ಸ್ ಅಸಿಸ್ಟೆನ್ಸ್ ಮತ್ತು ಹಾರ್ಟ್ ರೇಟ್, ಬ್ಲಡ್ ಆಕ್ಸಿಜನ್. ಸೊ ಎಲ್ಲಾ ಮೇನ್ ಮೆನಿ ಫೀಚರ್ಸ್ ಗಳನ್ನ ಇಲ್ಲೇ ನೋಡ್ಕೋಬಹುದು ನೀವು. ಇನ್ನು ಕೆಳಗಡೆ ಬಂದು ನಾವು ಸೆಟ್ಟಿಂಗ್ಸ್ ಅಲ್ಲಿ ಹೋದ್ವಿ ಅಂತಂದ್ರೆ ಇಲ್ಲಿ ತುಂಬಾ ಬೇರೆ ಬೇರೆ ಫೀಚರ್ಸ್ ಗಳಿದೆ. ನಿಮ್ಮ ಫಿಟ್ ನೋಟಿಫಿಕೇಶನ್ಸ್ ಗಳಾಗಿರ್ಲಿ, ಬ್ಯಾಟರಿ ಹೆಲ್ತ್, QR ಕೋಡ್, ವೈಬ್ರೇಷನ್ ಕಂಟ್ರೋಲ್ಸ್ ಗಳಿದೆ. ಬೇರೆ ಬೇರೆ ತುಂಬಾ ಪಾಸ್ವರ್ಡ್ ಫೀಚರ್ಸ್ ಗಳು, ರಿಂಗ್ ಟೋನ್ ಸೆಟ್ಟಿಂಗ್, ಶಟ್ ಡೌನ್, ರೀಸ್ಟಾರ್ಟ್ ಮತ್ತು ಅಬೌಟ್ ಡಿವೈಸ್ ಅಲ್ಲಿ ಇರುವಂತ ಅಪ್ಡೇಟ್ಸ್ ಗಳನ್ನ ನೀವು ಇಲ್ಲಿ ಕೂಡ ಚೆಕ್ ಮಾಡಬಹುದು. even ನಿಮ್ಮ ಅಪ್ಲಿಕೇಶನ್ ಕೂಡ ನೋಡಕ್ ಸಿಗುತ್ತೆ. ಅಲ್ಲೇ ಅಪ್ಗ್ರೇಡ್ ಕೂಡ ಅಪ್ಡೇಟ್ ಮಾಡ್ಕೋಬಹುದು. ಒಟ್ಟಾರೆ ಇದ್ರಂತ ಫಸ್ಟ್ ಯೂಸೇಜ್ ಎಕ್ಸ್ಪೀರಿಯನ್ಸ್ ನನಗೆ ಯೂಸೇಜ್ ಅಲ್ಲಿ ತುಂಬಾ ಇಷ್ಟ ಆಯ್ತು. ಇಷ್ಟಲ್ಲೇ AMOLED ಡಿಸ್ಪ್ಲೇ ಇರೋ ಕಾರಣ ನೀವು ಆಲ್ವೇಸ್ ಆನ್ ಡಿಸ್ಪ್ಲೇ ನ ಕೂಡ ಇದರಲ್ಲಿ ಇಟ್ಕೋಬಹುದು. ಸೊ ಸ್ಕ್ರೀನ್ ಆಫ್ ಆದ್ರೂ ಕೂಡ ನೀವು ಟೈಮ್ ಮತ್ತು ಈ ರೀತಿಯ ಆಪ್ಷನ್ಸ್ ಗಳನ್ನ ನೋಡ್ಕೋಬಹುದು. even ಇದ್ರಂತ ಸೆನ್ಸರ್ಸ್ ಗಳ ಮಾತ್ರ ಸಖತ್ ಕ್ರೇಜಿ ವರ್ಕ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಕೈಲಿ ವಾಚ್ ಕಟ್ಕೊಂಡಿದ್ದೀನಿ. ಸೊ ಈ ರೀತಿ ಫ್ರಂಟ್ ತಗೊಂಡೆ ಅಂತಂದ್ರೆ ಇವಾಗ ಸ್ಕ್ರೀನ್ ಆಫ್ ಆಗಿದೆ. ಸೊ ಫ್ರಂಟ್ ಅಲ್ಲಿ ಸೆಕೆಂಡ್ಸ್ ಅಲ್ಲಿ ಇದು ಆನ್ ಆಗುತ್ತೆ. ಸೊ ಟೈಮ್ ನೋಡ್ಬೇಕಾದ್ರೆ ಇನ್ನು ಟಚಸ್ ಮಾಡಬೇಕಾಗಿಲ್ಲ, ಈ ರೀತಿ ಮೂವ್ ಮಾಡಿದ್ರೆ ಇನ್ಸ್ಟಂಟ್ಲಿ ಇದು ವರ್ಕ್ ಆಗುತ್ತೆ. ಈ ಫೀಚರ್ ನಂಗೆ ತುಂಬಾ ಕ್ರೇಜಿ ಮತ್ತು ಇಂಟ್ರೆಸ್ಟಿಂಗ್ ಅನಿಸ್ತು. ಇನ್ನು ತುಂಬಾ ಜನರಿಗೆ ಬೇಕಾಗಿರುವಂತ ಮತ್ತು ಲೈಕ್
ನಿಮ್ಗೆ ತುಂಬಾ ಯೂಸ್ ಆಗುವಂತ ಫೀಚರ್ ಅಂದ್ರೆ ಅದು ಬ್ಲೂಟೂತ್ ಕಾಲಿಂಗ್. ಎಸ್ ಇದರಲ್ಲಿ ಕೂಡ ಆಪ್ಷನ್ ಕೊಡ್ತಾ ಇದ್ದಾರೆ. ಸೊ ಸಿಂಪ್ಲಿ ಡೈಲ್ ಹೋಗ್ಬಿಟ್ಟು ನಾನೇ ನಂಬರ್ ಕಾಲ್ ಮಾಡ್ತೀನಿ. ಎಸ್ ಇವಾಗ ಕಾಲ್ ಹೋಗ್ತಾ ಇದೆ. ಎಸ್ ನನಗೆ ಇವಾಗ ಸೆಕೆಂಡ್ಸ್ ಅಲ್ಲಿ ಕಾಲ್ ಕೂಡ ಬಂತು. ಸೊ ನಿಮ್ಗೆ ಆಡಿಯೋ ಟೆಸ್ಟ್ ಕೂಡ ತೋರಿಸ್ತೀನಿ. ಹಲೋ ಹಲೋ, ಇದು ಇಲ್ಲಿದೆ ಸ್ಲೋ ಆಗಿ ಕೇಳಿಸ್ತದೆ. ಲೌಡ್ ಸ್ಪೀಕರ್ ಮಾಡ್ತೀನಿ. ಎವನ್ ನೀವು ಹತ್ರದಿಂದ ನೋಡ್ಕೋಬಹುದು. ನಾನು ಇದನ್ನ ವ್ಯಾಲ್ಯೂಮ್ ಜಾಸ್ತಿ ಕೂಡ ಮಾಡ್ಕೋಬಹುದು. ಸೌಂಡ್ ಮಾತ್ರ ಕ್ರೇಜಿ ಆಗಿದೆ. ಹಲೋ ಹಲೋ, ನಾನು ಸೌಂಡ್ ಕೇಳಿಸ್ಕೋಬಹುದು. ಹಲೋ ಹಲೋ, ಆಡಿಯೋ ಕ್ವಾಲಿಟಿ ನಿಜವಾಗ್ಲೂ ಲೌಡರ್ ಆಗಿಟ್ಟಿದ್ದಾರೆ. ಇಷ್ಟೇ ಅಲ್ಲದೆ ನಿಮ್ಗೆ ಯಾರಾದ್ರೂ ಸಡನ್ಲಿ ಕಾಲ್ ಮಾಡಿದ್ರು, ನೀವು ಬಿಸಿ ಇದ್ರಿ ಅಂತಂದ್ರೆ ಕೈಯಲ್ಲಿ ಇನ್ಸ್ಟೆಂಟ್ಲಿ ಅಲ್ಲೇ ಟಚ್ ಮಾಡಿದ್ರೆ ಕಾಲ್ ಡಿಸ್ಕನೆಕ್ಟ್ ಕೂಡ ಮಾಡ್ಕೋಬಹುದು. ಮತ್ತೆ ಇಲ್ಲಿಂದಾನೆ ರಿಸೀವ್ ಕೂಡ ಮಾಡ್ಕೋಬಹುದು. ಇದು ಕೂಡ ಒಂದು ಇಂಟ್ರೆಸ್ಟಿಂಗ್ ಫೀಚರ್. ಇದು ಇದರಲ್ಲಿ ಗೇಮ್ಸ್ ಗಳು ಕೂಡ ಇದೆ. ಸೊ ಚಿಕ್ಕ ಚಿಕ್ಕ ಗೇಮ್ಸ್ ಗಳಿದೆ. ಫಾರ್ ಎಕ್ಸಾಂಪಲ್ ಪಜಲ್ ಗೇಮ್ ಇದೆ, ರೇಸಿಂಗ್ ಕೂಡ ಇದೆ. ಸೊ ಟಚಸ್ ಇಲ್ಲಿ ಚೆನ್ನಾಗಿ ಆಗ್ತಾ ಇದೆ ಆಯ್ತಾ. ಸೊ ಮೂವ್ಮೆಂಟ್ಸ್ ಸ್ವಲ್ಪ ಸಿಂಗಲ್ ಟಚ್ ಮಾಡಿದ್ರು ಕೂಡ ಇದು ವರ್ಕ್ ಆಗುತ್ತೆ. ಸೊ ಟೈಮ್ ಪಾಸ್ ಈ ಚಿಕ್ಕ ಮಕ್ಕಳಿಗೆ ಗೇಮ್ ಆಟಾಡೋ ಕೂಡ ಒಂಥರ ಯೂಸ್ ಆಗುತ್ತೆ. ಇದು ನಮ್ಮ ಟೀಮ್ ಒಂದಿಗೆ ಕೂಡ ಇರುವಂತಹ ಹಾರ್ಟ್ ರೇಟ್ ಸೆನ್ಸರ್ ಮತ್ತು ಸ್ಟೆಪ್ ಆಕ್ಟಿವಿಟೀಸ್, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಎಲ್ಲ ಟ್ರೈ ಮಾಡಿದ್ವಿ. ಸೊ ಇಲ್ಲಿ ಅಕ್ಯುರೇಟ್ ಆಗಿರುವಂತಹ ರೆಸ್ಪಾನ್ಸ್ ಕೊಡ್ತಾ ಇದೆ. ಕೆಲವೊಂದು ಟೈಮ್ ಸ್ಟೆಪ್ಸ್ ಗಳಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಗಳು 2-3 ಸ್ಟೆಪ್ಸ್ ಗಳು ಹಿಂದೆ ಮುಂದೆ ಆಗುತ್ತೆ. ಬಟ್ ಇರುವಂತಹ ಸ್ಪೋರ್ಟ್ಸ್ ಆಕ್ಟಿವಿಟಿ ಆಗಿರಲಿ ಮತ್ತು ಹಾರ್ಟ್ ರೇಟ್ ಸೆನ್ಸರ್ಸ್ ಎಲ್ಲ ಹತ್ರ ಸೇಮ್ ಮತ್ತು ಅಕ್ಯುರೇಟ್ ಆಗಿ ಕೊಡಕ್ಕೆ ಟ್ರೈ ಮಾಡುತ್ತೆ. ಇನ್ನು ಬಾಕಿ ಇದರಲ್ಲಿ ಬ್ಲೂಟೂತ್ 5.2 ಕನೆಕ್ಟಿವಿಟಿ ಇದೆ ಮತ್ತು ಇದು IP68 ವಾಟರ್ ಮತ್ತು ಡಸ್ಟ್ ರೆಸಿಸ್ಟೆಂಟ್ ಇದೆ. ಇದನ್ನ ನೀವು ನೀರಲ್ಲಿ ಕೂಡ ಮಳೆಯಲ್ಲಿ ಕೂಡ ಹಾಕೊಂಡ್ರು ಏನೋ ಆಗಲ್ಲ. ಬಟ್ ಹೆವಿ ಆಗಿ ನೀರಲ್ಲಿ ಮುನಿಸ್ಕೊಳ್ಳಕ್ಕೆ ಹೋಗ್ಬೇಡಿ. ಸೊ ಈ ಫೀಚರ್ ಅಂತೂ ಎಲ್ಲಾ ಸ್ಮಾರ್ಟ್ ವಾಚಸ್ ಗಳಿರುತ್ತೆ. ಬಟ್ ಅದು ಬ್ರಾಂಡ್ಸ್ ಗಳ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಈ ಫೀಚರ್ ಎಲ್ಲಾ ಸ್ಮಾರ್ಟ್ ವಾಚ್ ಮತ್ತು ಸ್ಮಾರ್ಟ್ ಫೋನ್ಸ್ ಗಳಲ್ಲಿ ಬೇಕೇ ಬೇಕು. ಇದು ಇದರಂತ ಆಪ್ ಫೀಚರ್ಸ್ ಗಳನ್ನ ನೋಡ್ಕೊಂಡಾಗ ಸೊ ಇಲ್ಲಿ ಮೇನ್ ಮೆನು ಓಪನ್ ಮಾಡ್ಕೊಂಡ್ರಿ ಅಂದ್ರೆ ಕನೆಕ್ಟೆಡ್ ಫೀಚರ್ಸ್ ಮತ್ತು ಸ್ಟೆಪ್ಸ್ ಗಳು, ಕ್ಯಾಲರೀಸ್ ಎಲ್ಲ ಕಾಣಿಸುತ್ತೆ. ನೆಕ್ಸ್ಟ್ ಎಕ್ಸರ್ಸೈಸ್ ಅಲ್ಲಿ ನಿಮ್ಮ ಟ್ರ್ಯಾಕಿಂಗ್, ವಾಕಿಂಗ್, ಔಟ್ಡೋರ್ ಸೈಕ್ಲಿಂಗ್ ಕೂಡ ನೋಡ್ಕೋಬಹುದು. ಮೆನ್ಯೂನಲ್ಲಿ ಹೋದ್ರಿ, ಮೀನಲ್ಲಿ ಹೋದ್ರಿ ಅಂತಂದ್ರೆ ಮೋರ್ ಸ್ಪೋರ್ಟ್ಸ್ ಮೋಡ್ ಆಗಿರಲಿ ಮತ್ತು ಬ್ಯಾಟರಿ ಡೀಟೇಲ್ಸ್ ಗಳನ್ನ ತೋರಿಸ್ತಾ ಇದೆ. ಸೊ ಕ್ಯಾಮೆರಾ ಕಂಟ್ರೋಲ್ ಮಾಡೋದು, ನೋಟಿಫಿಕೇಶನ್ಸ್ ಗಳು, ಯಾವ ಅಪ್ಲಿಕೇಶನ್ ನೋಟಿಫಿಕೇಶನ್ಸ್ ಬೇಕು, ಹೆಲ್ತ್ ಮಾನಿಟರಿಂಗ್. ಸೊ ಇದನ್ನೆಲ್ಲ ನೀವು ಇಲ್ಲಿಂದ ನೋಡ್ಕೋಬಹುದು. ಎವನ್ ಈ ವಾಚಸ್ ನ ಅಪ್ಡೇಟ್ ಬಂತು ಅಂದ್ರೆ ನಿಮ್ ಆಪ್ ಅಲ್ಲಿ ಗೊತ್ತಾಗುತ್ತೆ. ಇಲ್ಲಿಂದ ಲೈವ್ ಅಪ್ಡೇಟ್ ಮಾಡ್ಕೋಬಹುದು. ಒಟ್ಟಾರೆ ನನಗೆ ಈ Amazfit Pop 3S ಏನಿದೆ ಸೊ ಇದರಿಂದ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಬ್ರಾಂಡ್ ಹೇಳುತ್ತೆ 9-10 ದಿವಸಗಳ ಕಾಲ ಬ್ಯಾಕಪ್ ಬರುತ್ತೆ ಅಂತ. ಬಟ್ ನನ್ನ ಯೂಸೇಜ್, ನಾನು ಯೂಸ್ ಮಾಡ್ತಿರುವಂತ ನೋಟಿಫಿಕೇಶನ್ ಕಂಟಿನ್ಯೂ ಆನ್ ಇಟ್ಕೊಂಡ್ರೆ 5-6 ದಿವಸಗಳ ಕಾಲ ಬ್ಯಾಕಪ್ ಬರುತ್ತೆ. ಎಸ್ ಅದು 3,500 ರೂಪಾಯಿಗೆ ಓವರ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಆಮ್ಲೆ ಡಿಸ್ಪ್ಲೇ ಒಳಗೊಂಡಿದೆ. ಸೊ ಈ ಎಕ್ಸ್ಪೀರಿಯನ್ಸ್ ಈ ವಾಚ್ ಒಂದಿಗೆ ಚೆನ್ನಾಗಿದೆ. ಇದು ರೌಂಡ್ ಡಿಸೈನ್ ಏನಾದ್ರು ಬೇಕಪ್ಪ ಅಂತಂದ್ರೆ ಸೇಮ್ ಅದೇ ಆಮ್ಲೆ ಡಿಸ್ಪ್ಲೇ ಒಂದಿಗೆ ಸೊ ಇದು Amazfit Pop R ಅಂತ. ಸೊ ಇದು ಕ್ಯಾಶುವಲ್ ಯೂಸ್ ಮೇಲೆ ಮತ್ತು ಫಾರ್ಮಲ್ ಯೂಸೇಜ್ ಮೇಲೆ ಈ ವಾಚ್ ತುಂಬಾ ಲುಕ್ಸ್ ಗ್ರೇಟ್ ಅಂತ ಅನ್ಸುತ್ತೆ. ಎಸ್ ಇದನ್ನ ಕೂಡ 2 ದಿವಸ ಯೂಸ್ ಮಾಡಿದೆ. ಸೊ ಇದರಿಂದ ಡಿಸ್ಪ್ಲೇ ಸ್ವಲ್ಪ ಚಿಕ್ಕದಾಗಿದೆ. ಆಕ್ಚುಲಿ ಇದು ರೌಂಡ್ ಇರೋದ್ರಿಂದ 1.43 ಇಂಚಸ್ ಇರುವಂತ HD AMOLED ಡಿಸ್ಪ್ಲೇ ನೋಡ್ತಾ ಇದ್ವಿ. ಸೊ ಲುಕ್ಸ್ ವೈಸ್ ಇನ್ ಹ್ಯಾಂಡ್ ಫೀಲ್ ಎಲ್ಲ ತುಂಬಾ ಕಂಫರ್ಟೇಬಲ್ ಅಂತ ಅನ್ಸುತ್ತೆ ಮತ್ತು ಸ್ವಲ್ಪ ಲೈಟ್ ವೇಟ್ ಕೂಡ ಇದು ಇದೆ. ಸೊ ಈ ರಬ್ಬರ್ ಸ್ಟ್ಯಾಪ್ ಕೂಡ ಸ್ಮೂತ್ ಆಗಿದೆ. ಹಿಂದಿನ ಭಾಗ ಸೆನ್ಸರ್ಸ್ ಗಳನ್ನ ನೋಡ್ತಾ ಇದ್ವಿ. ಮಾಡ್ಯೂಲ್ ಏನಿದೆ ಇದು ಕಂಪ್ಲೀಟ್ಲಿ ಒಂಥರ ಶೈನಿ ಕೋಟಿಂಗ್ ಒಂದಿಗೆ ಇದು ಮೆಟಲ್ ಬಿಲ್ಡ್ ನ ನೋಡ್ತಾ ಇದ್ವಿ. 2 ಬಟನ್ಸ್ ಗಳನ್ನ ಕೊಡ್ತಾ ಇದಾರೆ. ಸೊ ಡಿಸ್ಪ್ಲೇ ಇದೇನ್ ಕರ್ವ್ ಇಲ್ಲ, ಬಟ್ ಸೈಡ್ ಎಜಸ್ ನ ಸ್ವಲ್ಪ ಕರ್ವ್ ಮಾಡಿದ್ದಾರೆ. ಸೊ ಇದರಿಂದ ಡಿಸ್ಪ್ಲೇ ಬ್ರೈಟ್ನೆಸ್ ಚೆಕ್ ಮಾಡಕ್ಕೆ ನಾನು ಔಟರ್ ಲೈಟ್ ನ ಯೂಸ್ ಮಾಡಿದೆ. ಇದರಿಂದ ಬ್ರೈಟ್ನೆಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಟಚಸ್ ಆಗಿರಲಿ, ರೆಸ್ಪಾನ್ಸಿವ್ ಇದೆ, ತುಂಬಾ ಚಿಕ್ಕದಾಗಿದೆ. ಬಟ್ ಅಕ್ಯುರೇಟ್ ಆಗಿರುವಂತ ನಾನು ಯಾವ್ದ್ರ ಮೇಲೆ ಟಚ್ ಮಾಡ್ತೀನಿ ಸೇಮ್ ಅದೇ ರೀತಿಯಾಗಿ ಅಕ್ಯುರೇಟ್ ಟಚಸ್ ನ ತಗೋತೆ. ಇನ್ನು ಮೇನ್ ಮೆನು ಇದನ್ನ ಯೂಸೇಜ್ ನೋಡ್ಕೊಂಡಾಗ ಸೇಮ್ ಅದೇ ರೀತಿಯಾಗಿ ಮೇಲಿಂದ ಸ್ವೈಪ್ ಮಾಡಿದ್ರೆ ನಮಗೆ ಈ ನೋಟಿಫಿಕೇಶನ್ ಪ್ಯಾನಲ್ ಕಾಣಿಸುತ್ತೆ. ಇಲ್ಲಿ ಆಪ್ಷನ್ಸ್ ನ ಕೊಡ್ತಾ ಇದ್ದಾರೆ. ಕೆಳಗಡೆಯಿಂದ ನೋಟಿಫಿಕೇಶನ್ಸ್ ಗಳು ಸಿಗುತ್ತೆ. ಸೇಮ್ ಲೆಫ್ಟ್ ಇಂದ ಸ್ವೈಪ್ ಮಾಡಿದ್ರೆ ವಾಯ್ಸ್ ಅಸಿಸ್ಟೆಂಟ್ ಸಿಗುತ್ತೆ. ರೈಟ್ ಗೆ ನಿಮ್ಮ ಡೈಲಿ ಆಕ್ಟಿವಿಟೀಸ್, ಸ್ಟೆಪ್ಸ್, ಕಂಟ್ರೋಲ್ಸ್ ಇದನ್ನೆಲ್ಲ ಹಾರ್ಟ್ ರೇಟ್ ಸೆನ್ಸರ್ ಮತ್ತು SpO2 ಆಗಿರಲಿ, ವೆದರ್ ಆಗಿರಲಿ, ಮ್ಯೂಸಿಕ್ ಕಂಟ್ರೋಲ್, ಇನ್ನು ತುಂಬಾ ಆಪ್ಷನ್ಸ್ ಗಳು. ಇನ್ನು ಮೇನ್ ಮೆನು ಹೋಗಬೇಕಾದ್ರೆ ಮೇಲಿನ ಬಟನ್ ನ ಪ್ರೆಸ್ ಮಾಡಿದ್ರೆ ಮೆನು ಸಿಗುತ್ತೆ. ಸೊ ಆಕ್ಟಿವ್ ಡೇಟಾ ಆಗಿರಲಿ, ವರ್ಕ್ಔಟ್ ಮತ್ತು ವಾಯ್ಸ್ ಅಸಿಸ್ಟೆನ್ಸ್ ಆಗಿರಲಿ, ಹಾರ್ಟ್ ರೇಟ್, ಪ್ರೊಡಕ್ಷನ್ ಸೇಮ್ ಅದೇ ಆಪ್ಷನ್ ನೋಡ್ತಾ ಇದ್ವಿ. ಸೇಮ್ ಇದ್ರಲ್ಲೂ ಕೂಡ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಇದೆ. ತುಂಬಾ ಅಕ್ಯುರೇಟ್ ಆಗಿ ಟಚ್ ಆಗುತ್ತೆ. ಸೊ ಇವಾಗ ನಾನು ಲೈವ್ ಕಾಲ್ ಕೂಡ ಮಾಡಿದೆ. ಸೊ ಸ್ಕ್ರೀನ್ ಮೇಲೆ ನೋಡ್ಕೋಬಹುದು ಕಾಲ್ ಹೋಗ್ತಾ ಇದೆ. ವಾಲ್ಯೂಮ್ ಪ್ಲಸ್ ಆಪ್ಷನ್ ಇದೆ. ಎಸ್ ಇವಾಗ ರಿಂಗ್ ಆಗ್ತಾ ಇದೆ. ನಿಮ್ಗೆ ಕಾಣಿಸ್ತಾ ಇರಬಹುದು. ಫೋನ್ ಕೂಡ ಬಂತು. ರಿಸೀವ್ ಮಾಡ್ತೀನಿ. ಹಲೋ ಹಲೋ. ಎಸ್ ತುಂಬಾ ಅಕ್ಯುರೇಟ್ ಆಗಿ ಮತ್ತು ಆಕ್ಚುಯಲ್ ಅಂತ ಸೌಂಡ್ ಇದೆ. ಸೊ ಇದನ್ನ ನೀವು ಇಲ್ಲಿ ವ್ಯಾಲ್ಯೂಮ್ ಜಾಸ್ತಿ ಕೂಡ ಮಾಡ್ಕೋಬಹುದು ಮತ್ತು ಬಟನ್ಸ್ ಗಳನ್ನ ನಾನು ಯಾವ ನಂಬರ್ ಮೇಲೆ ಟ್ಯಾಪ್ ಮಾಡ್ತೀನಿ ಸೇಮ್ ಅಕ್ಯುರೇಟ್ ಆಗಿ ಅದೇ ನಂಬರ್ ನ ತಗೊಳುತ್ತೆ. ಇನ್ನು ವಾಚ್ ಫೇಸಸ್ ಕೂಡ ಚೇಂಜ್ ಮಾಡಬೇಕಾದ್ರೆ ಸಿಂಪ್ಲಿ ಇದನ್ನ ಟ್ಯಾಪ್ ಮಾಡಿದ್ರೆ ಇಲ್ಲಿ ಕೂಡ ಸೇಮ್ ಬೇರೆ ಬೇರೆ ವಾಚ್ ಫೇಸಸ್ ಗಳು ಸಿಗುತ್ತೆ. ಇದನ್ನ ನೀವು ಆಕ್ಟಿವೇಟ್ ಮಾಡ್ಕೋಬಹುದು. ಬಟ್ ಇದ್ರಂತ ಬೆಜಲ್ಸ್ ಏನಿದೆ ಸ್ವಲ್ಪ ದೊಡ್ಡದಾಗಿದೆ ಅಂತ ಅನ್ಸುತ್ತೆ. ಫುಲ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ನೋಡಕ್ಕೆ. ಬ್ಲಾಕ್ ನೀವು ವಾಲ್ ಪೇಪರ್ಸ್ ಹಾಕೊಂಡ್ರಿ ಅಂತಂದ್ರೆ ಎಸ್ ದೊಡ್ಡದಾಗಿದೆ ಅಂತ ಅನ್ಸುತ್ತೆ. ಬಟ್ ಸ್ವಲ್ಪ ಡಿಸ್ಪ್ಲೇ ಇದರಲ್ಲಿ ಚಿಕ್ಕದಾಗಿದೆ. ಸೊ ಇದರಲ್ಲಿ ಕೂಡ ನಾವು ಲೈವ್ ಟೆಸ್ಟ್ ಮಾಡಿದ್ವಿ ನಮ್ಮ ಟೀಮ್ ಒಂದಿಗೆ. ಸೊ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆಗಿರಲಿ ಮತ್ತು SpO2 ಮತ್ತು ಹಾರ್ಟ್ ರೇಟ್ ಸೆನ್ಸರ್ ನೋಡಿದ್ವಿ. ಇದು ಕೂಡ ಅಕ್ಯುರೇಟ್ ಆಗಿ ನಾನು ಬೇರೆ Amazfit ಸ್ಮಾರ್ಟ್ ವಾಚಸ್ ಗಳು 8-9 ಸಾವಿರ ಟ್ರೈ ಮಾಡಿದೆ. ಸೊ ಅದೇ ರೀತಿಯಾದ ಎಕ್ಸ್ಪೀರಿಯನ್ಸ್ ಇಲ್ಲಿ ಕೂಡ ನೋಡ್ತಾ ಇದ್ವಿ. ಬಾಕಿ ಇದು ಕೂಡ ಬ್ಲೂಟೂತ್ 5.2 ಸಿಸ್ಟಮ್ ಕನೆಕ್ಟಿಂಗ್ ನಾವು ನೋಡ್ತಾ ಇದ್ವಿ ಮತ್ತು ಇದು ಕೂಡ 7-9 ದಿವಸಗಳ ಕಾಲ ಬ್ಯಾಕಪ್ ಬರುತ್ತೆ ಅಂತ ಹೇಳ್ತಾರೆ. ಬಟ್ ನಾನು ಹೆವಿ ಯೂಸೇಜ್ ಅಲ್ಲಿ ನೀವು ಗೇಮ್ಸ್ ಆಡೋರ್ಲಿ ಮತ್ತು ಇದರಲ್ಲಿ ಕನೆಕ್ಟ್ ಒಂದಿಗೆ ವಾಟ್ಸ್ಆಪ್ ನೋಟಿಫಿಕೇಶನ್ಸ್ ಗಳು ಪ್ರತಿ ಟೈಮ್ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ 4-5 ದಿವಸಗಳ ಕಾಲ ಆರಾಮಾಗಿ ಇದು ಬ್ಯಾಕಪ್ ಸಿಗುತ್ತೆ. ಇದು ಸೇಮ್ ಇದ್ರಲ್ಲಿ ಕೂಡ ಅದೇ ಜೆಪ್ ಆಕ್ಟಿವ್ ಅಪ್ಲಿಕೇಶನ್ ನೀವು ಕನೆಕ್ಟ್ ಮಾಡ್ಕೋಬೇಕು. ಸೇಮ್ ಫೀಚರ್ಸ್ ಗಳಿದೆ.
ಹೋಮ್ ಪೇಜ್ ಅಲ್ಲಿ ಆಕ್ಟಿವಿಟೀಸ್ ಗಳನ್ನ ಸೇಮ್ ಟು ಸೇಮ್ ಇದೆ, ಏನು ಚೇಂಜಸ್ ಇಲ್ಲ. ನೀವು ಸೇಮ್ ಇಲ್ಲಿ ಅಪ್ಡೇಟ್ ಮಾಡ್ಕೋಬಹುದು, ಬೇರೆ ಬೇರೆ ಫೀಚರ್ಸ್ ಮತ್ತು ಕಸ್ಟಮೈಸ್ ಆಗಿ ಕೂಡ ವಾಚ್ ಫೇಸಸ್ ಗಳನ್ನ ಚೇಂಜ್ ಮಾಡ್ಕೋಬಹುದು. ಸೊ ಇದನ್ನ ನೀವು ಚಾರ್ಜ್ ಮಾಡಬೇಕಾದ್ರೆ ಲೈಕ್ ಫಾಸ್ಟ್ ಚಾರ್ಜಿಂಗ್ ಆಗಲ್ಲ, ಒಂದು 2-3 ಗಂಟೆ ಫುಲ್ ಚಾರ್ಜ್ ಕೂಡ ಆಗುತ್ತೆ. ಸೊ ಬಾಕಿ ಸೆನ್ಸರ್ ಯೂಸೇಜ್, ಡಿಸೈನ್ ವೈಸ್, ಲುಕ್ಸ್ ವೈಸ್ ಅದು 3,500-4,000 ರೂಪಾಯಿ ಹತ್ರ ನಿಮಗೆ AMOLED ಡಿಸ್ಪ್ಲೇ ಕೊಡ್ತಾ ಇದ್ದಾರೆ ಅಂತಂದ್ರೆ ಎಸ್ ಅದು ಒಳ್ಳೆ ಬ್ರಾಂಡ್ ಇದೆ. ಅದಕ್ಕೋಸ್ಕರ ನಾನು ಈ 2 ಸ್ಮಾರ್ಟ್ ವಾಚಸ್ ಗಳನ್ನ ನಿಮ್ಗೆ ಸಜೆಸ್ಟ್ ಮಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಟ್ ನಿಮ್ಗೆ ಸ್ವಲ್ಪ ಇನ್ನೂ ಪ್ರೀಮಿಯಂ ಬೇಕಾಯ್ತಂದ್ರೆ ಇನ್ನೂ 500 ರೂಪಾಯಿ ಜಾಸ್ತಿ ಹಾಕಿ ಗುರು, ಬಟ್ ಮೆಟಲ್ ನ ತಗೊಳ್ಳಿ. ಸೊ ಇದು ಪ್ರೀಮಿಯಂ ಅನ್ಸುತ್ತೆ, ಬಟ್ ನೀವು ಮೆಟಲ್ ಈ ಸ್ಟ್ರಿಪ್ ನ ತಗೊಂಡ್ರಿ ಅಂತಂದ್ರೆ ಇನ್ನಷ್ಟು ಕ್ರೇಜಿ ಆಗಿರುತ್ತೆ. ಸೊ ಲುಕ್ಸ್ ವೈಸ್ ಗೋಸ್ಕರ ಅದನ್ನ ಕೂಡ ತಗೊಳ್ಬಹುದು. ಅಥವಾ ಬಾಕಿ ನಿಮ್ಗೆ ಬೇರೆ ಬೇರೆ ಫೈರ್ ಬೋಲ್ಟ್ ಅವರು ತುಂಬಾ ಬೇರೆ ಬೇರೆ ಬ್ರಾಂಡ್ಸ್ ಗಳು ಕೂಡ ಸಿಗ್ತಾ ಇದ್ದಾರೆ, ಅವರು ಕೂಡ ಮೆಟಲ್ ಅಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಸೈಡ್ ವೈಸ್ ನನಗೆ ಫೈರ್ ಬೋಲ್ಟ್ ಗಿಂತ ಇದು ಸ್ವಲ್ಪ ಬೆಟರ್ ಬ್ರಾಂಡ್ Amazfit ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಈ ವಾಚಸ್ ಗಳ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋ. ನೆಕ್ಸ್ಟ್ ಒನ್. ನಮಸ್ಕಾರ.